ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಬಿಗ್ ಅಪ್ಡೇಟ್. ನೀವು ಅಥವಾ ನಿಮ್ಮ ಮನೆಯವರು ಹಿರಿಯ ನಾಗರಿಕರ ಪಿಂಚಣಿ, ವಿಧವಾ ವೇತನ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿಯನ್ನ ಪಡೆಯುತ್ತಿದ್ದರೆ ಈ ವಿಡಿಯೋನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಜನವರಿ ಪಿಂಚಣಿ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳು ಬರ್ತಾ ಇವೆ. ಹಣ ಹೆಚ್ಚಳ ಆಗ್ತಾ ಇದೆ. ಯಾವಾಗ ಜಮೆ ಆಗುತ್ತೆ ಮತ್ತು ಕೆಲವರಿಗೆ ಹಣ ಸ್ಟಾಪ್ ಆಗುತ್ತೆ. ಈ ಜನವರಿಯಿಂದ ಹೌದು ಹಣ ಸ್ಟಾಪ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಬಹಳಷ್ಟು ಜನ ಪೆನ್ಷನ್ ಹೋಲ್ಡರ್ಸ್ಗೆ ಪೆನ್ಷನ್ ಅನ್ನೇ ಹಾಕ್ತಾ ಇಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನೀವು ಕೂಡ ಈ ಒಂದು ಚಿಕ್ಕ ವಿಷಯವನ್ನ ಮಾಡಿದ್ರೆ ನಿಮಗೂ ಕೂಡ ಪೆನ್ಷನ್ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ತಾಳ್ಮೆಯಿಂದ ಕುತ್ಕೊಂಡು ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಈ ವಿಡಿಯೋ ಮುಖ್ಯವಾಗಿ ಈ ಮೂರು ವರ್ಗದ ಜನರಿಗೆ ತುಂಬಾ ಮುಖ್ಯ. ಅದರಲ್ಲೂ ಹಿರಿಯ ನಾಗರಿಕರಿಗೆ, ಅದರಲ್ಲೂ ಅಂಗವಿಕಲರಿಗೆ, ಅದರಲ್ಲೂ ವಿಧವಾ ಮಹಿಳೆಯರಿಗೆ, ಅಂದ್ರೆ ವಿಧವಾ ವೇತನ ಪೆನ್ಷನ್ ಪಡಿತಾ ಇದ್ದಂತಹ ಮಹಿಳೆಯರಿಗೆ, ಈ ಮೂರು ಪಿಂಚಣಿಗಳಿಗೂ ಕರ್ನಾಟಕ ಸರ್ಕಾರ ಹೊಸ ಮಾರ್ಗಸೂಚಿ ಮತ್ತು ಅಪ್ಡೇಟ್ ಗಳನ್ನ ಜಾರಿಗೆ ತಂದಿದೆ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಲ್ಲ ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರು ಇನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ನೋಡಿ, ಇಲ್ಲಿ ಪಿಂಚಣಿ ಹಣ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಸ್ನೇಹಿತರೆ. ಈಗ ಇರುವ ಮಾಹಿತಿ ಮೊತ್ತ ಏನಂತಂದ್ರೆ ಹಿರಿಯ ನಾಗರಿಕರಿಗೆ ಇಲ್ಲಿ 1,500 ರೂಪಾಯಿ ಹಣ ಅಂದಾಜು ಬರ್ತಾ ಇದೆ ಮತ್ತು ವಿಧವಾ ಪಿಂಚಣಿನೂ ಕೂಡ 800 ರಿಂದ 900 ರೂಪಾಯಿ ಹಣ ಅಂದಾಜು ಬರ್ತಾ ಇದೆ ಮತ್ತು ಅಂಗವಿಕಲರ ಪಿಂಚಣಿ ಇಲ್ಲಿ 1,500 ರಿಂದ 2,000 ರೂಪಾಯಿ ತನಕ ಅಂದಾಜು ಇವಾಗ ಬರ್ತಾ ಇದೆ. ಯಾಕಂದ್ರೆ ನಿಮ್ಮ ಅಂಗವೈಕಲ್ಯದ ಮೇಲೆ ಮತ್ತು ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನಿಮ್ಮ ಒಂದು ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ನೋಡಿ, ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಏನಂದ್ರೆ ಸರ್ಕಾರ ಒಳ ಚರ್ಚೆಯ ಪ್ರಕಾರ ಪ್ರತಿಯೊಬ್ಬರ ಪಿಂಚಣಿನೂ ಕೂಡ ಅಂದ್ರೆ ಹಿರಿಯ ನಾಗರಿಕರ ಪಿಂಚಣಿ ಮತ್ತು ವಿಧವಾ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ, ಈ ಮೂರು ಪಿಂಚಣಿನೂ ಕೂಡ ಸರ್ಕಾರದ ಒಳ ಚರ್ಚೆಯ ಪ್ರಕಾರ 500 ರಿಂದ 1,000 ಹೆಚ್ಚಳ ಆಗುತ್ತೆ ಮತ್ತು ಇದು ಹಂತ ಹಂತವಾಗಿ ಜಾರಿಯಾಗುವ ಸಾಧ್ಯತೆ ಇದೆ. ನೋಡಿ, ಇದು ಒಮ್ಮೆಲೆ ಅಲ್ಲ, ಬಜೆಟ್ ಅಪ್ರೂವಲ್ ಆದ ನಂತರ ಫೇಸ್ ವೈಸ್ ಇನ್ಕ್ರೀಸ್ ಆಗುತ್ತೆ. ವೀಕ್ಷಕರೇ ನೋಡಿ, ನಮ್ಮ ಚಾನಲ್ ಅನ್ನ ರೆಗ್ಯುಲರ್ ಆಗಿ ಯಾರು ನೋಡ್ತಾ ಇದ್ರೆ ನಿಮಗೆ ಯಾವುದೇ ರೀತಿ ಡೌಟ್ ಇರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿದಾರರು ಇದ್ರೆ ಅವ್ರಿಗೂ ಕೂಡ ಈ ಮಾಹಿತಿನ ತಿಳಿಸಿ. ನೋಡಿ, ಇವಾಗ ಬನ್ನಿ, ಇವಾಗ ಪಿಂಚಣಿ ಹಣ ಬರಬೇಕಲ್ವಾ ನಿಮಗೆ, ಈ ಹಣ ಯಾವಾಗ ಜಮೆ ಆಗುತ್ತೆ ಅಂತ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಬಹಳ ಜನ ಕೇಳ್ತಿರೋ ಪ್ರಶ್ನೆ ಇದು, ಈ ತಿಂಗಳ ಪಿಂಚಣಿ ಯಾವಾಗ ಜಮೆ ಆಗುತ್ತೆ ಅಂತ ನೋಡಿ. ಇಲ್ಲಿ ಆಫಿಷಿಯಲ್ ಪ್ಯಾಟರ್ನ್ ನೋಡಿದಾಗ ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೂಡ 10ನೇ ತಾರೀಕಿನ ಒಳಗಾಗಿ ಜಮೆ ಆಗ್ತಾ ಇತ್ತು. ಆದ್ರೆ ಈ ತಿಂಗಳು ಇಲ್ಲಿ ಹಿರಿಯ ನಾಗರಿಕರ ಪಿಂಚಣಿ ಮತ್ತು ವಿಧವಾ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ ಸ್ವಲ್ಪ ಲೇಟ್ ಆಗಿದೆ. ಯಾಕೆ ಅಂತಂದ್ರೆ ಟೆಕ್ನಿಕಲ್ ಡಿಲೇ ಅಂತ ಹೇಳಲಾಗಿದೆ. ಅಂದ್ರೆ ತಾಂತ್ರಿಕ ದಿನಗಳ ಸಮಸ್ಯೆಯಿಂದ ಎದುರಾಗಿದೆ, ಹಾಗಾಗಿ ಡಿಲೇ ಆಗಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ನಿಮ್ಗೆ ಯಾವಾಗ ಜಮೆ ಆಗುತ್ತೆ ಅಂತ ನೋಡಿದ್ರೆ ವೀಕ್ಷಕರೇ, ಈ ಒಂದು ವಾರದ ಒಳಗಾಗಿ ಎಲ್ಲಾ ಪಿಂಚಣಿಯ ಮೊತ್ತ ಹಣವನ್ನ ಕೂಡ ನೀವು ಈ ತಿಂಗಳಿನ ಪಿಂಚಣಿಯ ಹಣವನ್ನ ಪಡ್ಕೊಳ್ತೀರಾ. ವೀಕ್ಷಕರೇ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಈ ತಿಂಗಳು ಡಿಬಿಟಿ ಸರ್ವರ್ ವೆರಿಫಿಕೇಶನ್ ನಡೆಯುತ್ತಿರೋದ್ರಿಂದ ಕೆಲ ಜಿಲ್ಲೆಗಳಲ್ಲಿ 2 ರಿಂದ 3 ದಿನ ತಡ ಆಗುತ್ತೆ ಅಂತಲೂ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ನೋಡಿ, ಇವರು 2 ರಿಂದ 3 ದಿನ ಅಂತ ಹೇಳಿದ್ದಾರೆ ಅಷ್ಟೇ, ಬಟ್ ನನ್ಗೆ ಅನ್ಸಿದ ಹಾಗೆ ಏನಂತಂದ್ರೆ ಸರಿಸುಮಾರು 1 ವಾರದ ಒಳಗಾಗಿ ಡಿಲೇ ಆಗುವಂತಹ ಸಾಧ್ಯತೆ ಇದೆ ಅಷ್ಟೇ. ನೋಡಿ, ಆದ್ರೆ ಹಣ ತಪ್ಪುವುದಿಲ್ಲ, ಕೇವಲ ಡಿಲೇ ಮಾತ್ರ. ಹಾಗಾಗಿ ಯಾರು ಕೂಡ ಹಣ ಬಂದಿಲ್ಲ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ಡೈಲಿ ನೋಡಿ, ನಿಮ್ಗೇನೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಜನವರಿಯಿಂದ ಯಾವ ಬದಲಾವಣೆಗಳು ಬರ್ತಾ ಇದಾವೆ ವೀಕ್ಷಕರೇ, ನೀವು ಶಾಕಿಂಗ್ ಆಗ್ತೀರಾ. ಏನಂದ್ರೆ ಈ ಜನವರಿಯಿಂದ ಸುಮಾರು 5 ಬದಲಾವಣೆಗಳು ಜಾರಿ ಆಗ್ತಾ ಇದಾವೆ ಪಿಂಚಣಿಯನ್ನ ಪಡಿತಾ ಇದ್ದಂತವರಿಗೆ, ಎಲ್ಲಾ ಪಿಂಚಣಿದಾರರಿಗೂ ಇದೇ ಜನವರಿಯಿಂದ ಅಂದ್ರೆ ಹೊಸ ವರ್ಷದಿಂದ ಈ 5 ದೊಡ್ಡ ಬದಲಾವಣೆಗಳು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದಾವೆ. ನೋಡಿ, ಅದರಲ್ಲೂ ಮೊದಲನೆಯ ಒಂದು ಏನು ಬದಲಾವಣೆ, ಎರಡನೆಯ ಬದಲಾವಣೆ ಏನು, ಮೂರನೆಯ ಒಂದು ಬದಲಾವಣೆ ಏನು, 4ನೆಯ ಮತ್ತು 5ನೆಯ ಇದು ಕೊನೆಯ ಬದಲಾವಣೆ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ಮೊದಲನೆಯದಾಗಿ ಇವಾಗ ನಿಮ್ಗೆ ಈ 5 ಬದಲಾವಣೆಗಳೇನಿದಾವೆ ಗೊತ್ತಾ, ಇವು ಆಲ್ರೆಡಿ ನೀವು ಕೇಳಿರ್ತೀರಾ, ಆದ್ರೆ ಚೇಂಜಸ್ ಆಗಿದಾವೆ. ಏನಂದ್ರೆ ಇಲ್ಲಿ ಮೊದಲನೆಯ ಬದಲಾವಣೆ ಬಂದ್ಬಿಟ್ಟು ಆಧಾರ್ ಮತ್ತು ಬ್ಯಾಂಕ್ ಲಿಂಕಿಂಗ್ ಕಂಪಲ್ಸರಿ. ಏನಂದ್ರೆ ಇವಾಗ ನಿಮ್ಮ ಒಂದು ಪಿಂಚಣಿ ಹಣ ಏನಿತ್ತಲ್ವಾ ಅದು ಬೇರೆ ಅಕೌಂಟ್ಗೆ ಬರ್ತಾ ಇತ್ತು. ನೀವೇನ್ ಮಾಡಿರ್ತೀರಾ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಅನ್ನ ಬೇರೆ ಇನ್ನೊಂದು ಅಕೌಂಟ್ಗೆ ಲಿಂಕ್ ಮಾಡಿಸ್ಬಿಡ್ತೀರಾ. ಇದರಿಂದ ನಿಮಗೆ ಪಿಂಚಣಿ ಹಣ ಸ್ಥಗಿತಗೊಳ್ಳುತ್ತೆ. ಹಾಗಾಗಿ ಆಧಾರ್ ಮತ್ತು ಬ್ಯಾಂಕ್ ಲಿಂಕಿಂಗ್ ಕಂಪಲ್ಸರಿ ಇರಬೇಕು. ಇದನ್ನ ಪದೇ ಮಾಡಿಸಬಾರದು ಅಂತ ಹೊಸ ಬದಲಾವಣೆ ಬಂದಿರುವಂತದ್ದು. ಆಧಾರ್, ಬ್ಯಾಂಕ್ ಮತ್ತು NPCI ಲಿಂಕ್ ಇಲ್ಲದಿದ್ರೆ ಪಿಂಚಣಿ ಹಣ ಹೋಲ್ಡ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಿಲ್ಲ, ಇವರು ನಿಮಗೆ ಕ್ಯಾನ್ಸಲ್ ಮಾಡಲ್ಲ. ಏನ್ ಮಾಡ್ತಾರೆ ಅಂದ್ರೆ ಹೋಲ್ಡ್ ಮಾಡ್ತಾರೆ. ಹಾಗಾಗಿ ನೀವು ಹೋಲ್ಡ್ ಆದ್ರೆ ನಿಮಗೆ ಹಣ ಬರೋದಿಲ್ಲ. ಹಾಗಾಗಿ ನೋಡಿ, ನೀವು ಚೇಂಜಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ದು ಏನಾದರೂ ಕೆಲಸ ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೀರಿ, ನಾನು ಚೇಂಜ್ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೀರಿ.
ಬರೆಯಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತಾನೆ, ನಾನು ನಿಮಗೆ ಸಜೆಷನ್ ಕೊಡ್ತಾನೆ. ಆ ಮುಖಾಂತರ ನೀವು ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇರೋದು. ಇವಾಗ ಎರಡನೇ ಬದಲಾವಣೆ ಏನಂದ್ರೆ ವೀಕ್ಷಕರೇ, ಲೈಫ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಅಂತ ಮಾಡಿದರೆ, ಏನಂದ್ರೆ ಜೀವಿತ ಪ್ರಮಾಣ ಪತ್ರ ಕೊಡದೇ ಇದ್ರೆ ಹಣ ಸ್ಟಾಪ್ ಆಗುತ್ತೆ. ಹೌದು, ಇದು ಯಾರಿಗೆ ಅಂತಂದ್ರೆ ಇದು ಎಲ್ಲರಿಗೂ ಕೂಡ ಅಲ್ಲ. ಅಂದ್ರೆ ಇವಾಗ ಪೆನ್ಷನ್ ಪಡಿತಾ ಇದ್ರಲ್ವಾ, ಎಲ್ಲರಿಗೂ ಕೂಡ ಅಲ್ಲ. ಏನಂತಂದ್ರೆ ಹಿರಿಯ ನಾಗರಿಕರಿಗೆ ಇದು ಅಪ್ಲೈ ಆಗುತ್ತೆ. ಮತ್ತು ಇವಾಗ ಮೂರನೆಯ ಒಂದು ಬದಲಾವಣೆ ಏನಂತಂದ್ರೆ ಡೂಪ್ಲಿಕೇಟ್ ಬೆನಿಫಿಷಿಯರೀಸ್ ರಿಮೂವಲ್ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 26 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳನ್ನ ತೆಗೆದು ಹಾಕಿದ್ರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಇದಷ್ಟೇ ಅಲ್ಲದೆ ಒಂದಕ್ಕಿಂತ ಹೆಚ್ಚು ಪಿಂಚಣಿಯನ್ನ ಪಡೆಯೋರನ್ನು ಕೂಡ ಇವಾಗ ತೆಗೆದು ಹಾಕಲಾಗುತ್ತಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ವೀಕ್ಷಕರೇ. ಏನಂದ್ರೆ ಒಂದಕ್ಕಿಂತ ಹೆಚ್ಚು ಪಿಂಚಣಿಯನ್ನ ಪಡೆಯೋರನ್ನ ಸಿಸ್ಟಮ್ ಆಟೋ ರಿಮೂವ್ ಮಾಡುತ್ತೆ. ಅಂದ್ರೆ ಅಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ, ಎಲ್ಲ ಡಿಬಿಟಿ ಕೆಲಸ ಮಾಡುತ್ತಲ್ಲ. ಹಾಗಾಗಿ ಇಲ್ಲಿ ಸಿಸ್ಟಮ್ ಏನಿರುತ್ತೆ ಅದು ಆಟೋ ರಿಮೂವ್ ಮಾಡ್ಬಿಡುತ್ತೆ, ನಿಮಗೆ ಹಣ ಬರೋದಿಲ್ಲ. ಹಾಗಾಗಿ ನೀವು ಬೇರೆ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಇಲ್ವಾ ಅಂತ ನೋಡ್ಕೊಂಡು ಒಂದ್ಸರಿ ಹಾಗೇನಾದ್ರೂ ಇತ್ತು ಅಂತಂದ್ರೆ ನಿಮಗೆ ಯಾವ ಪಿಂಚಣಿ ಹಣದಿಂದ ಹೆಚ್ಚಿಗೆ ಹಣ ಬರ್ತಾ ಇದೆ ಅದನ್ನ ಇಟ್ಕೊಳ್ಳಿ, ಯಾವ ಒಂದು ಪಿಂಚಣಿಯ ಹಣದಿಂದ ಕಡಿಮೆ ಹಣ ಬರುತ್ತೆ ಅದನ್ನ ತೆಗೆಯಿರಿ ಅಂತ ನಾನು ನಿಮಗೆ ಸಜೆಷನ್ ಅನ್ನು ಕೊಡಬಲ್ಲೆ ಈ ಒಂದು ಮೂರನೆಯ ಬದಲಾವಣೆಯಿಂದ. ಇವಾಗ ನಾಲ್ಕನೆಯ ಬದಲಾವಣೆ ವೀಕ್ಷಕರೇ, ಡಿಜಿಟಲ್ ವೆರಿಫಿಕೇಶನ್. ಹೌದು ವೀಕ್ಷಕರೇ, ಏನಂದ್ರೆ ಜಿಪಿ ಮತ್ತು ತಾಲೂಕು ಲೆವೆಲ್ ಫಿಸಿಕಲ್ ವೆರಿಫಿಕೇಶನ್ ನಡೆಯುತ್ತೆ ಮತ್ತು ನಿಮ್ಮ ಮೊಬೈಲ್ OTP ಕನ್ಫರ್ಮೇಷನ್ ಇದು ಕಡ್ಡಾಯವಾಗುತ್ತೆ ಅಂತ ಹೇಳಲಾಗಿದೆ. ಆದರೆ ಇದು ಇನ್ನೂ ಕೂಡ ಮ್ಯಾಂಡೇಟರಿ ಆಗಿಲ್ಲ. ಈ ಬರುವ ವರ್ಷದಿಂದ ಜನವರಿಯಿಂದ ಇದು ಚಾಲ್ತಿಯಲ್ಲಿರುತ್ತೆ ಅನ್ನೋದು ಯಾವುದೇ ರೀತಿ ಡೌಟ್ ಇಲ್ಲ, ಸಂಶಯವಿಲ್ಲ. ಏನಂದ್ರೆ ಡಿಜಿಟಲ್ ವೆರಿಫಿಕೇಶನ್ ನಡೆಯುತ್ತೆ, ಅಂದ್ರೆ ಜಿಪಿ ಮತ್ತು ತಾಲೂಕು ಲೆವೆಲ್ ಫಿಸಿಕಲ್ ವೆರಿಫಿಕೇಶನ್ ನಡೆಯುತ್ತೆ ಮತ್ತು ಮೊಬೈಲ್ OTP ಕನ್ಫರ್ಮೇಷನ್ ನಿಮಗೆ ಇರುತ್ತೆ. ಇದೊಂದು ನಾಲ್ಕನೆಯ ಬದಲಾವಣೆ ಆಗಿರುತ್ತೆ ಎಲ್ಲಾ ಪಿಂಚಣಿದಾರರಿಗೂ ಕೂಡ. ಮತ್ತು ಕೊನೆಯ ಬದಲಾವಣೆ ವೀಕ್ಷಕರು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಈ ಕೊನೆಯ ಬದಲಾವಣೆಯನ್ನ ಸರಿಯಾಗಿ ತಿಳ್ಕೊಳ್ಳಿ. ಏನಂದ್ರೆ ಇನ್ಕಮ್ ಪ್ರಾಪರ್ಟಿ ಏಜ್ ವೆರಿಫಿಕೇಶನ್ ಸ್ಟ್ರಿಕ್. ಹೌದು, ಇಲ್ಲಿ ಏನಂತಂದ್ರೆ ನಿಮ್ಮ ಒಂದು ಎಲಿಜಿಬಿಲಿಟಿಯನ್ನ ಚೆಕ್ ಮಾಡ್ತಾರೆ ನಿಮಗೆ ಹಣ ಹಾಕುವ ಮೊದಲು. ಯಾಕಂತಂದ್ರೆ ನಿಮಗೆ ಇನ್ಕಮ್ ಎಲ್ಲಾದ್ರೂ ಬರ್ತಾ ಇದ್ರೆ ನಿಮಗೆ ಹಣ ಸಿಗೋದಿಲ್ಲ, ಮತ್ತು ನಿಮ್ದು ಏನಾದರೂ ದೊಡ್ಡ ದೊಡ್ಡ ಪ್ರಾಪರ್ಟೀಸ್ ಆಸ್ತಿ ಏನಾದರೂ ಇತ್ತಂದ್ರೆ ನಿಮಗೆ ಹಣ ಸಿಗೋದಿಲ್ಲ. ಮತ್ತು ಏಜ್ ವೆರಿಫಿಕೇಶನ್ ಸ್ಟ್ರಿಕ್ಟ್, ಅಂದ್ರೆ 60 ವರ್ಷದ ಒಳಗೆ ಇದ್ರೆ ನೀವು ನಿಮಗೆ ಹಣ ಸಿಗೋದಿಲ್ಲ. 60 ವರ್ಷದ ಮೇಲ್ಪಟ್ಟು ಇರೋರು ಆಗಿದ್ರೆ ಮಾತ್ರ ಈ ನಿಮ್ಮ ಹಿರಿಯ ನಾಗರಿಕರ ಪಿಂಚಣಿ ಸಿಗುತ್ತೆ. ಮತ್ತು ಅಂಗವಿಕಲರ ಪಿಂಚಣಿಗೆ ವಯಸ್ಸು ಏನು ಬೇಡ, ವಿಧವಾ ವೇತನ ಪಿಂಚಣಿಗೂ ಕೂಡ ವಯಸ್ಸು ಏನು ಬೇಡ. ಇಲ್ಲಿ ವಿಧವಾ ವೇತನ ಪಿಂಚಣಿಗೆ 18 ವರ್ಷ ಮೇಲ್ಪಟ್ಟಿರಬೇಕು, ಅಂಗವಿಕಲ ಪಿಂಚಣಿಗೆ ಎಷ್ಟಾದರೂ ವಯಸ್ಸಿದ್ರೆ ನಿಮಗೆ ಹಣ ಸಿಗುತ್ತೆ. ಇವಾಗ ನೋಡಿ, ಪಿಂಚಣಿ ಹಣ ಯಾವಾಗಿನಿಂದ ಹೆಚ್ಚಾಗುತ್ತೆ, ಇದು ತುಂಬಾನೇ ಇಂಪಾರ್ಟೆಂಟ್ ನೋಡಿ. ಕನ್ನಡದಲ್ಲಿ ಇಂತಹ ಇನ್ಫಾರ್ಮೇಶನ್ ನಿಮಗೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಕಳೆದ 3 ರಿಂದ 4 ದಿನಗಳ ಕಾಲ ಈ ಒಂದು ರಿಸರ್ಚ್ ಮಾಡಲಿಕ್ಕೆ ನಮ್ಗೆ ಸಿಕ್ಕಿದ್ದು ಈ ಒಂದು ಅಪ್ಡೇಟ್ ಆಗಿರುತ್ತೆ. ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ, ಮತ್ತು ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಂಚಿಕೊಳ್ಳಿ. ನೋಡಿ, ಇದು ತುಂಬಾ ಮುಖ್ಯ ಪಾಯಿಂಟ್ ಸ್ನೇಹಿತರೆ. ಪಿಂಚಣಿ ಹಣ ಯಾವಾಗಿನಿಂದ ಹೆಚ್ಚಾಗುತ್ತೆ ಅಂತಂದ್ರೆ ನೋಡಿ, ಪಿಂಚಣಿ ಹಣ ಹೆಚ್ಚಳ ಇದು ಏನಂತಂದ್ರೆ ಜನವರಿ, ಅಂದ್ರೆ 2026 ಜನವರಿ ಹಾಗೂ ಮಾರ್ಚ್. ನೋಡಿ, ಜನವರಿಗಷ್ಟೇ ಇದು ರಿಲೀಸ್ ಏನಂದ್ರೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಜನವರಿಗೆ. ಆದರೆ ನಿಮ್ಮ ಏನು ಪಿಂಚಣಿ ಹಣ ಏನಿರುತ್ತೆ ಅದ ಹೆಚ್ಚಾಗಿ ನಿಮ್ಮ ಒಂದು ಖಾತೆಗಳಿಗೆ ಮಾರ್ಚ್ ಒಳಗಾಗಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಮತ್ತು ಬಜೆಟ್ ಅನೌನ್ಸ್ಮೆಂಟ್ ನಂತರ ಎಕ್ಸ್ಪೆಕ್ಟೆಡ್ ಟೈಮ್ ಲೈನ್ ಇರುತ್ತೆ. ಫೆಬ್ರವರಿ ಎಂಡಲ್ಲಿ ಇದು ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಅಪ್ರೂವಲ್ ಅಂತೂ ಖಂಡಿತ ಆಗಿ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ನಮ್ಮ ಕರ್ನಾಟಕದ ಸ್ವತಃ ಮುಖ್ಯಮಂತ್ರಿ ಹೇಳಿದರೆ ಹಣವನ್ನು ಹೆಚ್ಚಿಗೆ ಮಾಡ್ತೇವೆ ಅಂತ. ನೋಡಿ, ಕ್ರೆಡಿಟ್ ಆಗೋದು ಆಲ್ಮೋಸ್ಟ್ ನಿಮಗೆ ಮಾರ್ಚ್ ಒಳಗಾಗಿ, ಅಂದ್ರೆ ಫೆಬ್ರವರಿ ಎಂಡಲ್ಲಿ. ನೋಡಿ, ಹಣ ಹೆಚ್ಚಿಗೆ ಆದ್ರೆ ನಿಮಗೆ ಇದರಿಂದ ಲಾಭ ಆಗಬಹುದಾ ಅಥವಾ ನಷ್ಟ ಆಗಬಹುದಾ, ಇದು ನಿಮಗೆ ಒಳ್ಳೆಯದಾ ಏನಂತ ಅನ್ಸುತ್ತೆ ಅದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನಿಮ್ಮ ಒಂದು ಕಾಮೆಂಟ್ ಅನ್ನ ಇನ್ನೊಬ್ರು ಕೂಡ ನೋಡ್ತಾ ಇರ್ತಾರೆ. ಹಾಗಾಗಿ ನೋಡಿ, ಇವುಗಳನ್ನ ಇಗ್ನೋರ್ ಮಾಡಬೇಡಿ ಅಂತ ಹೇಳಲಾಗಿದೆ ಸರ್ಕಾರದಿಂದ. ಏನಂದ್ರೆ ಮೊಬೈಲ್ ನಂಬರ್ ಅಪ್ಡೇಟ್, ಅಂದ್ರೆ ಆಧಾರ್ ಲಿಂಕ್ಡ್ ಮೊಬೈಲ್ ಆಕ್ಟಿವ್ ಇರಬೇಕು ಅಂತ ಹೇಳಲಾಗಿದೆ. ಮತ್ತು ಇದನ್ನು ಕೂಡ ಇಗ್ನೋರ್ ಮಾಡಬಾರ್ದು. ಏನಂದ್ರೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಅಲ್ಲೇ ಇಟ್ಕೊಳ್ಬೇಕು, ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಇಗ್ನೋರ್ ಮಾಡಬೇಡಿ ಅಂತ ಹೇಳಲಾಗಿದೆ. ಅಂದ್ರೆ 6 ತಿಂಗಳು ಟ್ರಾನ್ಸಾಕ್ಷನ್ ಇಲ್ಲದಿದ್ರೆ ಅಕೌಂಟ್ ಇನ್ಆಕ್ಟಿವ್ ಆಗುತ್ತೆ. ಹಾಗಾಗಿ ಒಂದು ಚಿಕ್ಕ ಟ್ರಾನ್ಸಾಕ್ಷನ್ ಆದ್ರೂ ನೀವು ಮಾಡ್ತಾ ಇರಿ ಅಂತ ಹೇಳಲಾಗಿದೆ. ಮತ್ತು ಜಿಪಿ ವೆರಿಫಿಕೇಶನ್ ಅನ್ನ ಇಗ್ನೋರ್ ಮಾಡಬೇಡಿ ಅಂತ ಹೇಳಲಾಗಿದೆ ಸರ್ಕಾರದಿಂದ. ಅಂದ್ರೆ ಗ್ರಾಮ ಪಂಚಾಯತ್ ವೆರಿಫಿಕೇಶನ್ ಕಾಲ್ ಬಂದ್ರೆ ತಪ್ಪದೆ ಹೋಗಿ ಅವ್ರು ಏನು ಹೇಳ್ತಾರೆ ಅದನ್ನ ನೀವು ಮಾಡಿ ಅಂತ ಸರ್ಕಾರದಿಂದ ಮಾಹಿತಿ ಬಂದಿದೆ. ವೀಕ್ಷಕರೇ, ಇದು ಕೊನೆಯ ಒಂದು ಚಿಕ್ಕ ಅಪ್ಡೇಟ್ ಇದೆ, ಇದನ್ನು ಕೇಳಿಸ್ಕೊಂಡ್ಬಿಡಿ. ಏನಂದ್ರೆ ಹಣ ಬರದೇ ಇದ್ರೆ ಏನ್ ಮಾಡಬೇಕು ನೋಡಿ. ಎಲ್ಲ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ನನ್ನ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ನಲ್ಲಿ ಇರುತ್ತೆ. ನಿಮಗೆ ನೋಡಿ, ಒಂದೇ ವಿಡಿಯೋದಲ್ಲಿ ನಾನು ಎಷ್ಟೊಂದು ಇನ್ಫಾರ್ಮೇಶನ್ ನಿಮಗೆ ಕವರ್ ಮಾಡಿದೆ. ಅದಕ್ಕೋಸ್ಕರನಾದ್ರೂ ನೀವು ನನಗೆ ಲೈಕ್ ಅನ್ನ ಮಾಡಿ. ನೋಡಿ, ಹಣ ಬರದೇ ಇದ್ರೆ ಪ್ಯಾನಿಕ್ ಬೇಡ. ಏನಂದ್ರೆ ಮೊದಲು ಬ್ಯಾಂಕ್ ಪಾಸ್ಬುಕ್ ಅನ್ನ ಚೆಕ್ ಮಾಡಿ. ಮತ್ತು ನಿಮಗೆ ಹಣ ಬಂದಿಲ್ಲ, ನೀವೆಲ್ಲ ಅರ್ಹತೆಯನ್ನು ಹೊಂದಿದವರಾಗಿದ್ರೆ NPCI ಸ್ಟೇಟಸ್ ಅನ್ನು ಚೆಕ್ ಮಾಡಿ. ಬ್ಯಾಂಕ್ನಲ್ಲಿ ಹೇಳಿ ಚೆಕ್ ಮಾಡ್ತಾರೆ, ತುಂಬಾ ಸಿಂಪಲ್ ಆಗಿನೇ ಚೆಕ್ ಮಾಡ್ತಾರೆ. ನಂತರ ನಿಮಗೆ ಅದು ಕೂಡ ಸರಿಯಾಗಿತ್ತು ಅಂತಂದ್ರೆ ಗ್ರಾಮ ಪಂಚಾಯತ್ಗೆ ಹೋಗಿ ಅಥವಾ ತಾಲೂಕು ಆಫೀಸ್ಗೆ ಹೋಗಿ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಈ ಮೂರರಲ್ಲಿ ನಿಮಗೆ ಯಾವುದು ಈಸಿ ಅನ್ಸುತ್ತೆ ಆ ಒಂದು ಆಫೀಸ್ ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅವ್ರನ್ನ ಕೇಳಿ, ಅವರು ಖಂಡಿತ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ, ಬಗೆ ಹರಿಸ್ತಾರೆ ನಿಮ್ಮ ಒಂದು ಸಮಸ್ಯೆಯನ್ನ. ಸ್ನೇಹಿತರೆ, ಈ ಪಿಂಚಣಿ ಹಣ ವೃದ್ಧರ ಜೀವನಾಧಾರ, ವಿಧವಾ ಮಹಿಳೆಯರ ಭರವಸೆ, ಅಂಗವಿಕಲರ ಆತ್ಮಸ್ಥೈರ್ಯ. ಒಂದು ಸಣ್ಣ ಮಾಹಿತಿ ಒಂದು ಕುಟುಂಬದ ಜೀವನ ಬದಲಿಸಬಹುದು. ಹಾಗಾಗಿ ಈ ಮಾಹಿತಿ ಉಪಯೋಗವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯವರು ಯಾವ ಪಿಂಚಣಿ ಪಡೆಯುತ್ತಿದ್ದಾರೆ ಕಾಮೆಂಟ್ ನಲ್ಲಿ ಬರೆಯಿರಿ. ಏನೇ ಡೌಟ್ ಇದ್ರೂ ಕಾಮೆಂಟ್ ನಲ್ಲಿ ತಿಳಿಸಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.